ನಮಸ್ತೆ ಫ್ರೆಂಡ್ಸ್, ವಿಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ, ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೇನೆ. ಯಾಕೆಂತಂದರೆ ಸ್ವಲ್ಪ ಲೆನ್ಸ್ ಪ್ರಾಬ್ಲಮ್ ಉಂಟು, ಅದರಿಂದ ನಾನು ಸರಿ ಮಾಡಿಕೊಂಡು ಬರ್ತೇನೆ. ಈಗ ನನಗೆ ಅಗತ್ಯ ಇರೋದು ಏನಂತ ಹೇಳಿದರೆ ನಿಮ್ಮ ಹತ್ರ ಮಾತಾಡೋದು, ನೀವು ನನ್ನ ಮಾತನ್ನು ಕೇಳಿಸ್ಕೊಳ್ಳೋದು ಅಷ್ಟೇ ಅಲ್ವಾ. ಆದ್ರಿಂದ ನಂದು ಮಾತು ಮಾತ್ರ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಬಿಟ್ಟು ಇದು ಕ್ಯಾಮರಾದು ಕ್ಲಾರಿಟಿ ಅಲ್ಲ ಅಂತ ಹೇಳ್ಕೊಂಡು ನಾನು ಎಣಿಸ್ಕೊಳ್ತೇನೆ. ನೋಡಿ, ಇವತ್ತು ನಾನು ಸ್ವಪ್ನಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದೇನೆ. ತುಂಬ ಜನ ಎಣಿಸ್ಕೊಳ್ತಾರೆ ಏನಂತ ಹೇಳಿದರೆ, ನಾವು ರಾತ್ರಿ ಏನು ಎಣಿಸ್ಕೊಂಡು ಮಲ್ಕೊಳ್ತೇವೆ ನೋಡಿ, ಅದೇ ನಮ್ಮ ಕನಸಿನಲ್ಲಿ ಬರುವುದು ಅಂತ ಹೇಳ್ಕೊಂಡು. ಆದರೆ ನಾವು ಎನಿಸಿಕೊಂಡ ಮಲ್ಕೊಂಡಿದ್ದೆಲ್ಲ ಉಂಟಲ್ಲ, ಅದು ಕನಸಿನಲ್ಲಿ ಬರ್ತದೆ ಅಂತ ಹೇಳ್ಕೊಂಡು ಇಲ್ಲ. ಕೆಲವೊಂದು ಕನಸುಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಮುಂದೆ ಉಂಟಲ್ಲ ಕೆಟ್ಟದಾಗುವ ಸೂಚನೆಯನ್ನು ಕೊಡುತ್ತೆ. ಇನ್ನೊಂದು ಕೆಲವು ಕನಸುಗಳು ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಸೂಚನೆ ಕೊಡುತ್ತೆ. ಆದ್ರಿಂದ ಉಂಟಲ್ಲ, ನಾನು ಇವಾಗ 13 ಇದು ಕನಸಿನ ಬಗ್ಗೆ ಹೇಳ್ತಾ ಇದ್ದೇನೆ, ಅಂದ್ರೆ ಸ್ವಪ್ನದ ಬಗ್ಗೆ ಹೇಳ್ತಾ ಇದ್ದೇನೆ. ಇದರಲ್ಲಿ ನಿಮ್ಗೆ ಯಾವ ಕನಸು ಬಿದ್ದರೆ ಉಂಟಲ್ಲ, ಯಾವ ರೀತಿ ಜಾಗೃತಿ ಆಗಿರ್ಬೇಕು ಅಂತ ಹೇಳ್ಕೊಂಡು ನೀವು ಆಲೋಚನೆ ಮಾಡಿ. ಯಾಕಂತ ಹೇಳಿದ್ರೆ ಕೆಲವೊಂದು ಕನಸುಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಗಂಡ ಹೆಂಡತಿಯ ನಡುವೆ ಬಾಂಧವ್ಯ ದೂರ ಆಗುವ ಕನಸಾಗಿರುತ್ತೆ. ಕೆಲವೊಂದು ಕನಸುಗಳು ನಮಗೆ ಮುಂದೆ ಸಾಲದ ಸಮಸ್ಯೆ ಬರುತ್ತೆ ಅಂತ ಹೇಳ್ಕೊಂಡು ಸೂಚನೆ ಇರುತ್ತೆ. ಇನ್ನು ಕೆಲವು ಕನಸು ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ನಮಗೆ ಸಾವು ಸಂಭವಿಸುವ ಸಮಸ್ಯೆ ಉಂಟು, ಅಂದ್ರೆ ಸಾವು ಸಂಭವಿಸಬಹುದು ಅಂತ ಹೇಳ್ಕೊಂಡು ಸೂಚನೆ ಇರುತ್ತೆ. ಆವಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕನಸಿನ ರೂಪದಲ್ಲಿ ಉಂಟಲ್ಲ, ನಮ್ಗೆ ಇದು ಗೊತ್ತಾದಾಗ ಉಂಟಲ್ಲ, ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಜಾಗ್ರತೆ ಆಗಿರಬಹುದು. ಇವಾಗ ತುಂಬಾ ಜನರಿಗೆ ಬೀಳುವ ಸಾಮಾನ್ಯ ಕನಸು ಅಂತ ಹೇಳಿದ್ರೆ ಕನಸಿನಲ್ಲಿ ಹಾವು ಬರುವುದು. ಆಯ್ತಾ, ಹಾವು ಬರುವ ಕನಸು ಬಂದರೆ ಉಂಟಲ್ಲ, ನಿಮ್ಮ ಕನಸಿನಲ್ಲಿ ಹಾವು ಯಾವ ರೀತಿ ಉಂಟು ಅಂತ ಹೇಳ್ಕೊಂಡು ನೀವು ನೋಡಬೇಕು. ಶಾಂತವಾಗಿರುವ ಹಾವು ನಿಮ್ಮ ಕನಸಿನಲ್ಲಿ ಬಂದರೆ, ಅದು ಯಾವ ಹಾವು ಬೇಕಾದರೆ ಆಗಿರಲಿ, ಶಾಂತವಾಗಿದೆ, ಏನು ಕೂಡ ಉಪದ್ರ ಕೊಡ್ತಾ ಇಲ್ಲ, ಏನು ತೊಂದರೆ ಕೊಡ್ತಾ ಇಲ್ಲ, ಸುಮ್ಮನೆ ಕನಸಿನಲ್ಲಿ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಮುಂದೆ ಸಫಲತೆ ಬರುತ್ತೆ ಅಂತ ಹೇಳ್ಕೊಂಡು ಸೂಚನೆ ಅದು. ಅದ್ರ ಜೊತೆಗೆ ನಿಮಗೆ ಉಂಟಲ್ಲ ಹಣದ ಸಮಸ್ಯೆ ಕೂಡ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಕೂಡ ಸೂಚನೆ ಆಗಿರುತ್ತೆ ಅದು. ಒಂದು ವೇಳೆ ಉಂಟಲ್ಲ ಕನಸಿನಲ್ಲಿ ಹಾವುಗಳು ಉಂಟಲ್ಲ ಮಿಲನ ಆಗುವ ಕನಸು ಬಿದ್ದರೆ, ಅಂದರೆ ನೀವು ಒಟ್ಟಿಗೆ ಇರುವ ಹಾವನ್ನು, ಗಂಡು ಹೆಣ್ಣು ಹಾವನ್ನು, ಒಟ್ಟಿಗೆ ಇರುವ ಹಾವನ್ನು ನೋಡುವ ಕನಸು ಬಿದ್ದರೆ, ಅಥವಾ ನಿಮಗೆ ಯಾವುದಾದ್ರೂ ಹಾವು ಅಟ್ಟಿಸಿಕೊಂಡು ಬರುವ ಹಾಗೆ, ಅಥವಾ ನಿಮಗೆ ಕಚ್ಚುವ ಹಾಗೆ, ಆ ಥರ ಎಲ್ಲ ಕನಸು ಬಿದ್ದರೆ ಏನಂತ ಹೇಳಿದರೆ ನಿಮಗೆ ಮುಂದೆ ತೊಂದರೆ ಬರುತ್ತೆ ಅಂತ ಹೇಳ್ಕೊಂಡು ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ತುಂಬ ಜನ ಹೇಳ್ತಾರೆ ಏನಂತ ಹೇಳಿದರೆ ಹಾವು ಕಚ್ಚುವ ಕನಸು ಬಿದ್ದರೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಕೊಂಡು. ಅದು ಅಲ್ಲ, ಮಹಾಲಕ್ಷ್ಮಿ ಬರುವುದಿಲ್ಲ ಆಯ್ತಾ, ನಿಮಗೆ ಮುಂದೆ ಕಂಟಕ ಉಂಟು ಅಂತ ಹೇಳ್ಕೊಂಡು ಅದು ಸೂಚನೆ ಕೊಡ್ತಾ ಇರೋದು. ಗಂಡು ಹೆಣ್ಣು ಇದು ಹಾವು ಉಂಟಲ್ಲ ಒಟ್ಟಿಗೆ ಇರುವ ಕನಸು ಬಿದ್ದರೂ ಕೂಡ ಹಾಗೆ ನಿಮ್ಮ ಸಂಬಂಧ ಹಾಳಾಗುವ ಚಾನ್ಸಸ್ ಇರುತ್ತೆ ಅಂತ ಹೇಳ್ಕೊಂಡು ಅದು ಸೂಚನೆ ಕೊಡ್ತಾ ಇರೋದು. ಈ ರೀತಿ ಕನಸು ಎಲ್ಲ ಬಿದ್ದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಬಂಧ ಸ್ವಲ್ಪ ಚೆನ್ನಾಗಿರುವ ಹಾಗೆ ಜಾಗ್ರತೆ ನೋಡ್ಕೊಳ್ಳಿ. ಇವಾಗ ಎರಡನೇ ಕನಸು ಯಾವುದು ಅಂತ ಹೇಳಿದ್ರೆ, ನಿಮ್ಮ ಕನಸಿನಲ್ಲಿ ನೀವೇ ಮದುವೆ ಆಗುವ ರೀತಿಯಲ್ಲಿ ಕನಸು ಬಿದ್ದರೆ, ಅಂದ್ರೆ ನಿಮ್ಗೆ ಕನಸು ಬೀಳುತ್ತೆ ನೀವೇ ಮದುವೆ ಆಗ್ತಾ ಇದ್ದೀರಾ ಅಂತ. ಅದು ಹುಡುಗ ಆಗಲಿ ಹುಡುಗಿ ಆಗಿರಲಿ, ನೀವು ಎಣಿಸ್ಕೊಳ್ತೀರ ಏನಂತ ಹೇಳಿದ್ರೆ ನೀವು ಇಷ್ಟಪಟ್ಟ ಹುಡುಗನ ಜೊತೆಗೆ ಅಥವಾ ನೀವು ಇಷ್ಟಪಟ್ಟ ಹುಡುಗಿಯ ಜೊತೆಗೆ ನಿಮ್ಮ ಮದುವೆ ಆಗುವ ಕನಸು ಬಿದ್ದರೆ ನನಗೆ ಒಳ್ಳೆಯದು, ಇದು ನಂದು ನಿಜವಾಗಿ ನನಗೆ ಮದುವೆ ಆಗುತ್ತೆ ಅಂತ. ಆದರೆ ಅದು ಖಂಡಿತ ಇಲ್ಲ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ನಿಮ್ಮದೇ ಮದುವೆ ಆಗುವ ರೀತಿ ಕಂಡ್ರೆ ಅದು ತುಂಬ ಕೆಟ್ಟದು ಅಂತ ಹೇಳ್ಕೊಂಡು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳ್ತಾರೆ. ಅವರಿಗೆ ಅವರು ಮದುವೆ ಆಗುವ ರೀತಿಯಲ್ಲಿ ಕಾಣಿಸ್ಕೊಳ್ಬಾರ್ದು ಅಂತ ಹೇಳ್ಕೊಂಡು, ಅದರ ಜೊತೆಗೆ ಉಂಟಲ್ಲ ನಿಮಗೆ ಒಂದು ವೇಳೆ ಬೇರೆಯವರ ಮದುವೆ ಆಗುವ ರೀತಿ ಕಂಡ್ರೆ ಒಳ್ಳೇದು, ಆದರೆ ನಿಮ್ಮ ಮದುವೆ ಮಾತ್ರ ನಿಮಗೆ ಕಾಣಿಸ್ಬಾರ್ದು. ಆ ಥರ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಂಬಂಧದಲ್ಲಿ ಬಿರುಕು ಬಿಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಮೂರನೇದು ಕನಸು ಯಾವುದು ಅಂತ ಹೇಳಿದ್ರೆ, ನಿಮ್ಮ ಕನಸಿನಲ್ಲಿ ಯಾವುದೋ ಒಬ್ರು ಅಜ್ನಬಿ ಅಂತ ಹೇಳಿದ್ರೆ, ನಿಮ್ಗೆ ಅವ್ರದ್ದು ಪರಿಚಯನೇ ಇಲ್ಲ, ಯಾರಂತಾನೇ ಗೊತ್ತಿಲ್ಲ, ಅವರು ನಿಮ್ಮ ಕನಸಿನಲ್ಲಿ ಬಂದ್ರೆ, ಇಲ್ಲ ಅಂತ ಹೇಳಿದ್ರೆ ಅವರು ನಿಮ್ಮ ಕನಸಿನಲ್ಲಿ ಅಂದ್ರೆ ನಿಮ್ಗೆ ಪರಿಚಯನೇ ಇಲ್ಲದೆ ಇರುವವರು ನಿಮ್ಮ ಹತ್ರ ಮಾತಾಡುವ ಹಾಗೆ ಕನಸು ಬಿದ್ದರೆ, ಅಥವಾ ನಿಮ್ಗೆ ಪರಿಚಯನೇ ಇಲ್ಲದವರು ನಿಮ್ಮ ಹತ್ರ ಉಂಟಲ್ಲ ಜಗಳ ಮಾಡುವ ಹಾಗೆ, ಹೊಡೆಯುವ ಹಾಗೆ ಎಲ್ಲ ಕನಸು ಬಿದ್ದರೆ ಅದು ತುಂಬಾ ಕೆಟ್ಟದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಮುಂದೆ ಉಂಟಲ್ಲ ಕೆಟ್ಟದಾಗುತ್ತೆ, ಅಥವಾ ನಿಮ್ಮ ಜೀವಕ್ಕೆ ಯಾರ್ದೋ ನಿಮ್ಗೆ ಗೊತ್ತಿಲ್ಲದಿರುವ ಜನರಿಂದನೇ ತೊಂದರೆ ಉಂಟು ಅಂತ ಹೇಳ್ಕೊಂಡು ಅರ್ಥ ಆಯ್ತಾ. ಆದ್ರಿಂದ ಉಂಟಲ್ಲ ಇಂತಹ ಕನಸು ಬಿದ್ದರೆ ಕೂಡ ಉಂಟಲ್ಲ ನೀವು ಸ್ವಲ್ಪ ಜಾಗ್ರತೆ ಆಗಿರ್ಬೇಕು, ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡಬೇಕು. ಕಣ್ಣು ಮುಚ್ಕೊಂಡು ಉಂಟಲ್ಲ ಎಲ್ಲರನ್ನು ನಂಬಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ನಮ್ಮವರಾಗಿರೋದಿಲ್ಲ. ಈ ತರ ಕನಸು ಬಿದ್ದರೆ ಮಾತ್ರ ಉಂಟಲ್ಲ ತುಂಬಾ ಜಾಗ್ರತೆ ಆಗಿರ್ಬೇಕು ನೀವು. ಇವಾಗ ನಾಲ್ಕನೇದೇನಂತ ಹೇಳಿದ್ರೆ, ನಿಮ್ಮ ಕನಸಿನಲ್ಲಿ ಉಂಟಲ್ಲ ಹಳೆಯ ಮನೆ ಬರ್ತಾ ಇದ್ರೆ, ಅಥವಾ ಹಳೆಯ ಕೋಣೆ ನಿಮ್ಮ ಕನಸಿನಲ್ಲಿ ಬರ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಅದು ಕೂಡ ಒಳ್ಳೆಯ ಸೂಚನೆ ಅಲ್ಲ. ಹಳೆಯ ಮನೆ ಅಥವಾ ಮುರುಕುಲು ಮನೆ ಅಥವಾ ಹಳೆಯ ಕೋಣೆಗಳು ನಿಮ್ಮ ಕನಸಿನಲ್ಲಿ ಬರ್ತಾ ಇದೆ ಅಂತ ಹೇಳ್ಕೊಂಡ್ರೆ ನಿಮ್ಮ ಪಿತೃಗಳು ಉಂಟಲ್ಲ ನಿಮ್ಮಿಂದ ತೃಪ್ತರಾಗಿಲ್ಲ ಅಂತ ಹೇಳ್ಕೊಂಡು ಅರ್ಥ. ನೀವು ಪಿತೃಗಳದ್ದು ಯಾವ ಕೆಲಸ ಕೂಡ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳ್ಕೊಂಡು ಅರ್ಥ. ಎರಡನೇದು ಏನಂತ ಹೇಳಿದ್ರೆ, ನಿಮ್ಮ ಬಾಲ್ಯದ ಕನಸು ನಿಮಗೆ ಬರ್ತಾ ಇದ್ರು ಕೂಡ ಅದು ಕೂಡ ಒಳ್ಳೇದಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ.
ನೀವು ಏನೋ ವಿಷಯದಲ್ಲಿ ಯಾರಿಗೋ ಮೋಸ ಮಾಡಿದ್ದೀರಾ ಅಥವಾ ನೀವು ಏನೋ ತಪ್ಪು ಮಾಡಿದ್ದೀರಾ, ಇನ್ನು ನೆಕ್ಸ್ಟ್ ಉಂಟಲ್ಲ ನೀವು ಮಾಡಿದ ತಪ್ಪಿಗೆ ಆಯ್ತಾ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದನೋ ಏನೋ ಒಂದು ತಪ್ಪಾಗಿ ಹೋಗಿದೆ, ಅದಕ್ಕೆ ನೀವು ಕರ್ಮಕ್ಕೆ ಫಲ ತಿನ್ನಲೇಬೇಕು ಅಂತ ಹೇಳ್ಕೊಂಡು ಆಗುವಾಗ, ಅಂದರೆ ಕರ್ಮ ತಿನ್ನಬೇಕು, ಕರ್ಮ ಬರುತ್ತೆ ಅಂತ ಹೇಳ್ತಾರೆ ನೋಡಿ, ಕರ್ಮ ರಿಟರ್ನ್ ಅಂತ ಹೇಳ್ತಾರೆ ನೋಡಿ, ಅದು ಅಂದರೆ ನೀವು ಏನೋ ಕರ್ಮ ಮಾಡಿದ್ದೀರಾ ಅದಕ್ಕೆ ನೀವು ಏನು ಮಾಡ್ತೀರ ಅಂತಂದರೆ ತೊಂದರೆ ಅನುಭವಿಸಲೇಬೇಕಾಗುತ್ತೆ ಅಂತ ಹೇಳ್ಕೊಂಡು ಸೂಚನೆಯಾಗಿ ಈ ರೀತಿಯ ಕನಸು ಬರ್ತಾ ಇರುತ್ತೆ. ಅಂದರೆ ಹಳೆಯ ಮನೆ ಬರುವುದು, ಹಳೆಯ ಕೋಣೆ ಬರುವುದು, ನಿಮ್ಮ ಬಾಲ್ಯದ ನೆನಪುಗಳು ಅಂದರೆ ಕನಸಿನಲ್ಲಿ ಬರುವುದು, ಇದೆಲ್ಲ ಸೂಚನೆಯಾಗಿರುತ್ತೆ. ಇವಾಗ 5ನೇದು ಯಾವ ಕನಸು ಅಂತ ಹೇಳಿದ್ರೆ, ಈ ಕನಸು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ, ನಿಮ್ಮ ಶರೀರವನ್ನು ಬಿಟ್ಟು ಆತ್ಮ ಹೊರಗಡೆ ಹೋಗುವ ರೀತಿ ನಿಮಗೆ ಕನಸು ಕಂಡ್ರೆ, ನಿಮ್ಮದೇ ಆತ್ಮ ಆಯ್ತಾ, ಬೇರೆಯವ್ರದೆಲ್ಲ ಹೋಗುವುದಲ್ಲ, ನೀವೇ ನಿಮ್ಮ ಶರೀರ ಬೇರೆ ಕಡೆನೇ ಉಂಟು ಕನಸಿನಲ್ಲಿ, ಆತ್ಮ ಬೇರೆ ಕಡೆಯೇ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಇದು ಕನಸಿನಿಂದ ನಿಮಗೆ ಸೂಚನೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮದು ಪುನರ್ಜನ್ಮ ಆಗಿದೆ ಅಂತ ಹೇಳ್ಕೊಂಡು ಕೂಡ ಸೂಚನೆ ಕೊಡ್ತಾ ಇರುತ್ತೆ. 2ನೇದು ಏನಂತ ಹೇಳಿದ್ರೆ, ನಿಮಗೆ ಉಂಟಲ್ಲ ಮುಂದೆ ಅದೃಷ್ಟ ಕುಲಾಯಿಸ್ತಾ ಇದೆ, ನೀವು ಎಣಿಸಿದ್ದೆಲ್ಲ ಒಳ್ಳೇದಾಗ್ತಾ ಇದೆ, ನೀವು ಹುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಹೇಳ್ಕೊಂಡು ಹೇಳುವ ಸೂಚನೆಯಾಗಿ ಉಂಟಲ್ಲ ಈ ಕನಸು ನಿಮಗೆ ಬೀಳುತ್ತಾ ಇರುತ್ತೆ. ಇವಾಗ 6ನೇದು ಏನಂತ ಹೇಳಿದ್ರೆ, ನಿಮ್ಮ ಕನಸಿನಲ್ಲಿ ಕನ್ನಡಿ ಕಂಡ್ರೆ ಅಥವಾ ನಿಮ್ಮ ಕನಸಿನಲ್ಲಿ ಕನ್ನಡಿಯಲ್ಲಿ ನಿಮ್ಮ ಮುಖವೇ ನಿಮಗೆ ಕಾಣಿಸಿಕೊಂಡ್ರೆ ಏನು ಅರ್ಥ ಅಂತ ಹೇಳಿದ್ರೆ, ಫಸ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನೀವು ಏನೋ ತೊಂದರೆಯಲ್ಲಿದ್ದೀರಾ, ಬೇರೆಯವರ ತೊಂದರೆ ಆಮೇಲೆ ಪರಿಹಾರ ಮಾಡಿ, ಫಸ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಸಮಸ್ಯೆಗೆ ನೀವು ಪರಿಹಾರ ಕಂಡುಕೊಳ್ಳಿ. ನಿಮಗೆ ಏನೇ ಮುಂದೆ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಗೆ ನೀವೇ ಕಾರಣ ಅಂತ ಹೇಳ್ಕೊಂಡು ಸೂಚನೆಗೋಸ್ಕರ ನಿಮಗೆ ಕನ್ನಡಿ ಆಗಲಿ ಅಥವಾ ಕನ್ನಡಿ ಮುಂದೆ ನೀವು ನಿಂತಿರುವ ಹಾಗೆ ಕನಸು ಬೀಳುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ದಯವಿಟ್ಟು ನಿಮಗೆ ಈ ರೀತಿ ಕನಸು ಅಂದರೆ ಕನ್ನಡಿ ಮುಂದೆ ಮೇಕಪ್ ಮಾಡ್ಕೊಳ್ಳೋದಾಗಲಿ ಅಥವಾ ನಿಮ್ಮ ಮುಖವನ್ನು ನೀವೇ ನೋಡ್ಕೊಳ್ಳೋದಾಗಲಿ ಅಥವಾ ಕನ್ನಡಿ ಆಗಲಿ ಆ ರೀತಿ ಕನಸು ನಿಮಗೆ ಬಂದರೆ ಉಂಟಲ್ಲ, ನಿಮ್ಮ ಬಗ್ಗೆ ನೀವು ಜಾಗೃತೆ ಆಗಿರಿ. ಯಾಕಂತ ಹೇಳಿದ್ರೆ ನೀವು ಏನೇ ಮಾಡಿದರೂ ಕೂಡ ಅದು ತಪ್ಪಾಗಿಯೇ ಆಗುತ್ತೆ ನಿಮ್ಮಿಂದಲೇ, ಅದಕ್ಕೆ ಆ ತಪ್ಪಿಗೆ ಕಾರಣ ನೀವೇ ಆಗಿರ್ತೀರ. ಆದ್ದರಿಂದ ಉಂಟಲ್ಲ ಫಸ್ಟಿಗೆ ನೀವು ಜಾಗ್ರತೆ ಆಗಿರೋದು ತುಂಬ ಒಳ್ಳೆಯದು. ಇವಾಗ 7ನೇದು ಯಾವುದು ಅಂತ ಹೇಳಿದರೆ, ನಿಮಗೆ ಹರಿಯುವ ನದಿ ಕಂಡ್ರೆ, ಹರಿಯುವ ನೀರು ಕಂಡ್ರೆ, ಬೆಟ್ಟ ಕಂಡ್ರೆ ಎಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಲಕ್ಷ್ಮಿ ಬರ್ತಾಳೆ ಅಂತ. ಆದರೆ ನೀವು ನೀರಿನಲ್ಲಿ ಮುಳುಗುವ ರೀತಿಯಲ್ಲಿ ಕನಸು ಬಿದ್ದರೆ, ಅಂದರೆ ನೀರಿನಲ್ಲಿ ನೀವು ಮುಳುಗುತ್ತಾ ಇದ್ದೀರಾ ಅಥವಾ ನೀವು ಏನೋ ಹೊಂಡದಲ್ಲಿ ಬಿದ್ದಿರ್ತೀರಾ ಅಂತ ಹೇಳ್ಕೊಂಡು ಆ ಥರದ್ದೆಲ್ಲ ಕನಸು ಬಿದ್ದರೆ ಉಂಟಲ್ಲ, ನೀವು ಮುಂದೆ ಉಂಟಲ್ಲ ದೊಡ್ಡ ಸಾಲದ ಸಮಸ್ಯೆಗೆ ಬೀಳ್ತೀರಾ ಅಂತ ಹೇಳ್ಕೊಂಡು ಅರ್ಥ, ಅಥವಾ ದೊಡ್ಡ ಸಾಲದ ಸಮಸ್ಯೆ ನಿಮ್ಮ ತಲೆ ಮೇಲೆ ಬರುತ್ತೆ ಅಂತ ಹೇಳ್ಕೊಂಡು ಅರ್ಥ. ಒಂದು ವೇಳೆ ನಿಮಗೆ ನೀರಿನಲ್ಲಿ ಮುಳುಗುವ ರೀತಿಯಲ್ಲಿ ಅಥವಾ ನೀವು ಮಣ್ಣಿನಲ್ಲಿ ಹೂತು ಹೋದ ರೀತಿಯಲ್ಲಿ ಅಥವಾ ಯಾವುದೋ ಹೊಂಡದಲ್ಲಿ ಬಿದ್ದ ರೀತಿಯಲ್ಲಿ ನಿಮಗೆ ಕನಸು ಬಿದ್ದರೆ ಉಂಟಲ್ಲ, ದಯವಿಟ್ಟು ನೀವು ಏನು ಮಾಡಬೇಕು ಅಂತ ಹೇಳಿದರೆ ಉಂಟಲ್ಲ, ಖರ್ಚು ಕಡಿಮೆ ಮಾಡಬೇಕು. ಖರ್ಚು ಜಾಸ್ತಿ ಮಾಡಿದರೆ ಅಥವಾ ನಿಮಗೆ ಅಗತ್ಯ ಇಲ್ಲದ ವಸ್ತುಗೆ ಖರ್ಚು ಮಾಡಿದರೆ ಅಥವಾ ನಿಮಗೆ ಬೇಡದಿದ್ದ ವಸ್ತುಗೆ ಖರ್ಚು ಮಾಡಿದರೆ ಮಾತ್ರ ಉಂಟಲ್ಲ ನಿಮಗೆ ಸಾಲದ ಸಮಸ್ಯೆ ಬರುತ್ತೆ. ಈ ಕನಸು ಬಿದ್ದರೆ ಉಂಟಲ್ಲ ನೀವು ತುಂಬ ಜಾಗ್ರತೆ ಆಗಿರಬೇಕು. ಒಂದು ಸಲ ಸಾಲ ಆದರೆ ಉಂಟಲ್ಲ ನಿಮಗೆ ಆಮೇಲೆ ಆ ಸಾಲ ಜನ್ಮದಲ್ಲಿ ತೀರಿಸಲಿಕ್ಕೆ ಆಗುವುದಿಲ್ಲ. ಅದರಿಂದ ಬೇರೆ ತೊಂದರೆ ಅನುಭವಿಸಬೇಕಾಗುತ್ತೆ. ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯವರು ಕೂಡ ತೊಂದರೆ ಅನುಭವಿಸಬೇಕಾಗುತ್ತೆ. ಎಲ್ಲರೂ ಕೂಡ, ಇಡೀ ಮನೆಯವರು ನೀರಿನಲ್ಲಿ ಮುಳುಗುವ ರೀತಿಯಲ್ಲಿ ಆಗುತ್ತೆ. ಆದ್ದರಿಂದ ದಯವಿಟ್ಟು ಈ ರೀತಿಯ ಕನಸು ಬಂದರೆ ಉಂಟಲ್ಲ ತುಂಬ ಜಾಗ್ರತೆ ಆಗಿರಿ. ಇವಾಗ 8ನೇದು, ನಿಮ್ಮ ಕನಸಿನಲ್ಲಿ ಉಂಟಲ್ಲ ಸ್ಮಶಾನ ಕಾಣಿಸಿದರೆ ಅಥವಾ ನೀವು ಸ್ಮಶಾನದಲ್ಲಿ ಓಡಾಡುವ ರೀತಿಯಲ್ಲಿ ಕಾಣಿಸಿದರೆ ಅಥವಾ ಯಾರೋ ತೀರ್ಕೊಂಡಿದ್ದಾರೆ ಅವರದ್ದು ಸಂಸ್ಕಾರ ಅಂದರೆ ಅವರದ್ದು ಹೆಣವನ್ನು ಉಂಟಲ್ಲ ಅಂದರೆ ಡೆಡ್ ಬಾಡಿಯನ್ನು ಉಂಟಲ್ಲ ನೀವು ಸುಡುವ ರೀತಿಯಲ್ಲಿ ಅಥವಾ ದಫನ್ ಮಾಡುವ ರೀತಿಯಲ್ಲಿ ನಿಮಗೆ ಕನಸು ಬಿದ್ದರೆ ಏನಂತ ಹೇಳಿದರೆ, ನಿಮಗೆ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಇದ್ದರೆ ಆ ಆರೋಗ್ಯದ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ, ನಿಮಗೆ ಆರೋಗ್ಯ ಚೆನ್ನಾಗಾಗುತ್ತೆ, ಎಂತಹ ಕೆಟ್ಟ ಕಾಯಿಲೆ ಇದ್ರೂ ಕೂಡ ಅದು ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಸೂಚನೆ ಕೊಡುವುದಕ್ಕೋಸ್ಕರ ಈ ಕನಸು ಬಂದಿರುತ್ತೆ. ಆದ್ದರಿಂದ ನಾವು ಎಣಿಸ್ಕೊಳ್ಳೋದೇನಂತ ಹೇಳಿದ್ರೆ, ಸ್ಮಶಾನದ ಕನಸು ಬಿದ್ದಿದೆ ತುಂಬ ಕೆಟ್ಟದೇನು, ಬಹುಶಃ ಶವ ಕನಸಿನಲ್ಲಿ ಕಾಣಿಸಿದೆ ತುಂಬ ಕೆಟ್ಟದೇನು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋದು ಬೇಡ ಆಯ್ತಾ. ಆ ಥರದ್ದು ಕನಸು ಬಿದ್ದರೆ ತುಂಬ ಒಳ್ಳೆಯದು, ನಿಮ್ಮ ಆರೋಗ್ಯದ ಸಮಸ್ಯೆ ಎಲ್ಲ ಕೂಡ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಅದ್ರದ್ದು ಸೂಚನೆ. ಇವಾಗ 9ನೇದು, ನಿಮ್ಮ ಕನಸಿನಲ್ಲಿ ದೇವರು ಕಾಣಿಸ್ಕೊಂಡ್ರೆ ಉಂಟಲ್ಲ ಅದರದ್ದು ಅರ್ಥ ಏನಂತ ಹೇಳಿದರೆ, ನಿಮಗೆ ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಅದರದ್ದು ಅರ್ಥ ಆಗಿರುತ್ತೆ. ಒಂದು ವೇಳೆ ಒಂದೇ ದೇವರು ನಿಮಗೆ ಪದೇ 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 ಕನಸಿನಲ್ಲಿ ಬರ್ತಾ ಇದೆ ಅಂತ ಹೇಳ್ಕೊಂಡು ಆದರೆ ನೀವು ಯಾವುದಾದ್ರೂ ಹರಕೆಯನ್ನು ಬಾಕಿ ಇಟ್ಕೊಂಡಿದ್ದೀರಾ ಆ ದೇವರಿಗೆ ಅಂತ ಹೇಳ್ಕೊಂಡು ಒಂದು ಸಲ ನೋಡಿ. ಇಲ್ಲ ಅಂತ ಹೇಳಿದರೆ ನಿಮಗೆ ಯಾವುದೋ ನಿಮಗೆ ಪರಿಚಯನೇ ಇಲ್ಲದೆ ಇರುವ ದೇವಸ್ಥಾನ ನಿಮ್ಮ ಕಣ್ಣ ಎದುರುಗಡೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಆದರೂ ಕೂಡ ನೀವು ಹೋದ ಜನ್ಮದಲ್ಲಿ ಆ ಹರಕೆಯನ್ನು ಬಾಕಿ ಇರ್ತೀರ. ಅಂದರೆ ನೀವು ಏನೋ ಹರಕೆ ಮಾಡಿರ್ತೀರ, ಆ ಹರಕೆಯನ್ನು ತೀರಿಸದೆ ನೀವು ಏನಾಗಿರ್ತೀರ ಅಂತ ಹೇಳಿದ್ರೆ ತೀರ್ಕೊಂಡಿರ್ತೀರ.
ಆ ಕನಸು ಉಂಟಲ್ಲ, ಆ ಹರಕೆ ನಿಮಗೆ ಸರಿ ಮಾಡಲಿಕ್ಕೋಸ್ಕರ ಅಥವಾ ನಿಮಗೆ ಜೀವನ ಬದಲಾವಣೆ ಆಗುತ್ತೆ, ಈ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಒಳ್ಳೇದಾಗುತ್ತೆ, ಅಥವಾ ಈ ದೇವರ ಹತ್ರ ಹೋದರೆ ಮೊರೆ ಹೋದರೆ ಉಂಟಲ್ಲ ನಿಮಗೆ ಒಳ್ಳೇದಾಗುತ್ತೆ, ಇಷ್ಟು ದಿವಸ ಇದ್ದ ಕಷ್ಟ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳೋದಕ್ಕೋಸ್ಕರ ಉಂಟಲ್ಲ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಪರಿಚಯ ಇಲ್ಲದೆ ಇರುವ ದೇವರು ಕೂಡ ಕನಸಿನಲ್ಲಿ ಬರ್ತಾ ಇರ್ತಾರೆ. ಅದು ನಿಮಗೆ ಕುಟುಂಬಕ್ಕೆ ಸಂಬಂಧಪಟ್ಟಿರುವುದಿಲ್ಲ, ನಿಮಗೆ ಯಾವುದಕ್ಕೂ ಕೂಡ ಸಂಬಂಧಪಟ್ಟಿರುವುದಿಲ್ಲ. ಆದರೆ ಯಾವುದೋ ಒಂದು ಹೊಸ ದೇವರು ನಿಮ್ಮ ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಸಲ ಆ ದೇವರು ಯಾವುದು ಅಂತ ಹೇಳ್ಕೊಂಡು ಸರಿಯಾಗಿ ತಿಳ್ಕೊಂಡು ಉಂಟಲ್ಲ, ನಿಮಗೆ ಇವಾಗ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ, ಏನು ದೊಡ್ಡದಲ್ಲ ಆಯ್ತಾ. ಆದ್ರಿಂದ ಉಂಟಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ದೆಸೆ ಚೇಂಜ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 10ನೇದು ಏನಂತ ಹೇಳಿದ್ರೆ, ನಿಮ್ಮ ಕನಸಿನಲ್ಲಿ ನೀವೇ ಅಳುವ ರೀತಿ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ, ಯಾಕಂತಾನೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಕನಸಿನಲ್ಲಿ ನೀವು ಅಳ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ, ಅದು ಕೆಟ್ಟ ಸೂಚನೆ ಖಂಡಿತ ಅಲ್ಲ. ನಿಮ್ಮ ಕಷ್ಟ ಕಳೆಯುತ್ತೆ ಅಂತ ಹೇಳ್ಕೊಂಡು ಅದು ಸೂಚನೆ ಕೊಡ್ತಾ ಇರೋದು, ನಿಮಗೆ ಮುಂದೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಸೂಚನೆ ಕೊಡೋದು. ನಿಮಗೆ ಉಂಟಲ್ಲ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ನೀವು ಇಷ್ಟು ದಿವಸ ಏನು ತೊಂದರೆ ಅನುಭವಿಸ್ತಿದ್ದೀರಿ ನೋಡಿ, ಆ ತೊಂದರೆ ಉಂಟಲ್ಲ ಇವತ್ತಿನಿಂದಲೇ ಸ್ಟಾಪ್ ಆಗುತ್ತೆ ಅಂತ ಹೇಳ್ಕೊಂಡು ಸೂಚನೆ ಕೊಡೋದಕ್ಕೋಸ್ಕರ ನಿಮ್ಮ ಕನಸಿನಲ್ಲಿ ನೀವೇ ಆಡುವ ರೀತಿಯಲ್ಲಿ ಬರುತ್ತೆ. ಈ ರೀತಿ ಕನಸು ಬಂದರೆ ಭಯ ಬೀಳುವಾಗತ್ತೇ ಇಲ್ಲ, ಎಂತ ಆಗ್ತದೇನೋ ನನ್ನ ಕನಸಿನಲ್ಲಿ ನಾನೇ ಅಳ್ತಾ ಇದ್ದೇನೆ ಅಂತ ಹೇಳ್ಕೊಂಡಾದ್ರೆ ಅದು ಶುಭ ಸಂಕೇತ ಆಯ್ತಾ. ಯಾವ ಕಾರಣಕ್ಕೂ ಕೂಡ ನಿಮಗೆ ಕೆಟ್ಟದಾಗೋದಿಲ್ಲ. ಆ ರೀತಿ ಕನಸು ಬಂದ ನಂತರ ಉಂಟಲ್ಲ ನಿಮಗೆ ನೋಡಿ, ಆಮೇಲೆ ಅದರ ನಂತರ ಉಂಟಲ್ಲ ನಿಮ್ಮ ಜೀವನ ಖುಷಿಯಲ್ಲೇ ಇರ್ತದೆ, ನೀವು ನಗಾಡ್ತಾ ಇರ್ತೀರಾ, ಸಂತೋಷದಲ್ಲೇ ಇರ್ತೀರಾ. ಆ ಕನಸಿನಲ್ಲೇ ಆಯ್ತು ಅದು ಅಳುವುದು ಆಯ್ತಾ. ಮುಂದೆ ನಿಮ್ಮ ಜೀವನದಲ್ಲಿ ಅಳುವ ಪರಿಸ್ಥಿತಿ ಬರುವುದಿಲ್ಲ ಅಂತ ಹೇಳ್ಕೊಂಡು ಸೂಚನೆ ಕೊಡ್ಲಿಕ್ಕೋಸ್ಕರ ಆ ಥರ ಕನಸು ಬಿದ್ದಿರುತ್ತೆ. ಇವಾಗ 11ನೇದು, ನಿಮ್ಮ ಕನಸಿನಲ್ಲಿ ಹಸು ಕರು ಬಂದರೆ, ಅದರಲ್ಲೂ ಕೂಡ ಬಿಳಿ ಹಸು ಬಂದರೆ ಉಂಟಲ್ಲ ಮಹಾಲಕ್ಷ್ಮಿಯ ಆಗಮನ ನಿಮ್ಮ ಮನೆಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಸು ಉಂಟಲ್ಲ ನಿಮ್ಮ ಕನಸಿನಲ್ಲಿ ನಿಮ್ಮ ಮನೆಯ ಹತ್ತಿರ ತನಕ ಬಂದು ಪುನಃ ತಿರುಗಿ ಹೋಗ್ತಾ ಇರುವ ಕನಸು ಬಿದ್ದರೆ ಮಹಾಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಹೋಗುವ ಸೂಚನೆ ಆಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಬರುವ ರೀತಿ ಕನಸು ಬಂದರೆ ಅಥವಾ ನಿಮ್ಮ ಮನೆಗೆ ಬಂದು ಏನಾದರೂ ನಿಮ್ಮ ಹತ್ರ ಆಹಾರ ಸೇವಿಸುವಂತೆ ಕನಸು ಬಿದ್ದರೆ ಒಳ್ಳೆಯದು. ನಿಮ್ಮ ಕೈಯಿಂದ ಆಹಾರವನ್ನು ಸೇವಿಸುವುದೇ ಇಲ್ಲ, ಮನೆ ಬಿಟ್ಟು ಅಂದರೆ ನಿಮ್ಮ ಮನೆಯಿಂದ ಹೊರಗಡೆ ಹೋಗುವ ರೀತಿ ಕನಸು ಬಿದ್ದರೆ ಉಂಟಲ್ಲ ಅದು ಒಳ್ಳೇದಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 12ನೇದು ಏನಂತ ಹೇಳಿದ್ರೆ, ನಿಮ್ಮ ಕನಸಿನಲ್ಲಿ ಬೆಂಕಿ ಕಾಣಿಸಿಕೊಂಡ್ರೆ ಅಥವಾ ಯಾವುದೋ ಒಂದು ಮನೆಗೆ ಬೆಂಕಿ ಬೀಳುವ ಹಾಗೆ ಕನಸು ಬಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸಂಸಾರ ಚಿತ್ರ ಆಗುವ ಚಾನ್ಸಸ್ ಇದೆ. ಅಥವಾ ನೀವು ಯಾರ್ದೋ ಜೊತೆಯಲ್ಲಿ ಉಂಟಲ್ಲ ದೊಡ್ಡ ಜಗಳ ಆಡ್ತೀರಾ, ಆ ಜಗಳ ಶತ್ರುತ್ವಕ್ಕೆ ಕಾರಣವಾಗುತ್ತೆ. ತುಂಬ ದೊಡ್ಡ ಜಗಳ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಕೋರ್ಟ್ ತನಕನೂ ಹೋಗುವ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಬೆಂಕಿಯ ಕನಸು ಬಿದ್ದರೆ ಉಂಟಲ್ಲ ಅದು ಒಳ್ಳೇದಲ್ಲ ಆಯ್ತಾ. ಬೆಂಕಿ ಕನಸು ಬಿದ್ದರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಆದಷ್ಟು ಉಂಟಲ್ಲ ನಿಮ್ಮ ಬಾಯಿಯನ್ನು ಮುಚ್ಕೊಂಡಿರಿ, ಜಗಳ ಮಾಡಲಿಕ್ಕೆ ಹೋಗಬೇಡಿ. ಒಂದು ಚಿಕ್ಕ ವಿಷಯ ಸಿಕ್ಕಿದ್ರು ಕೂಡ ನೀವು ಜಗಳ ಆಡಿದ್ರೆ ಉಂಟಲ್ಲ ಅದೇ ಆ ಚಿಕ್ಕ ವಿಷಯ ದೊಡ್ಡದಾಗಿ ಉಂಟಲ್ಲ ಆಮೇಲೆ ನಿಮ್ಮ ಜೀವನವೇ ಹಾಳಾಗಿ ಹೋಗುತ್ತೆ. ಆದ್ದರಿಂದ ಬೆಂಕಿಯ ಕನಸು ಬಿದ್ದರೆ ದಯವಿಟ್ಟು ಇದು ಜಾಗ್ರತೆ ಆಗಿರಬೇಕು. ಒಂದು ವೇಳೆ ಅಂದರೆ 13ನೇದು ಇವಾಗ ಕೊನೆಯದು ನಾನು ಹೇಳ್ತಾ ಇರೋದು, ಒಂದು ವೇಳೆ ಉಂಟಲ್ಲ ಏನಂತ ಹೇಳಿದರೆ, ನಿಮ್ಮ ಕನಸಿನಲ್ಲಿ ಎಲ್ಲೋ ಒಂದು ಮನೆಗೆ ಬೆಂಕಿ ಬಿದ್ದಿದೆ ಅಥವಾ ಎಲ್ಲೋ ಬೆಂಕಿ ಬಿದ್ದಿದೆ, ಕಾಡಾಗಲಿ ಏನೇ ಆಗಲಿ ಬೆಂಕಿ ಬಿದ್ದಿದೆ, ಆ ಬೆಂಕಿಯನ್ನು ನೀವು ನೀರನ್ನು ಹಾಕಿ ನೆಂದಿಸುವ ಹಾಗೆ ಕನಸು ಬಿದ್ದರೆ ಉಂಟಲ್ಲ, ನಿಮಗೆ ತುಂಬ ದಿನದಿಂದ ಯಾವುದರ ಜೊತೆಗೆ ದುಶ್ಮನಿ ಇರಬಹುದು, ಅಂದರೆ ಶತ್ರುತ್ವ ಇರಬಹುದು. ಈ ಕನಸು ಬಿದ್ದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಶತ್ರುತ್ವ ಕಳೆದು ಉಂಟಲ್ಲ ನೀವು ಮಿತ್ರರಾಗ್ತೀರಾ ಅಥವಾ ಫ್ರೆಂಡ್ಸ್ಗಳಾಗ್ತೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವುದೋ ಕುತಂತ್ರದಿಂದ ಆದ ಜಗಳದಿಂದ ಉಂಟಲ್ಲ ನೀವು ಬೇರೆ ಬೇರೆ ಆಗಿರಬಹುದು. ಆ ಕುತಂತ್ರಿಗಳು ಯಾರು ಅಂತ ಹೇಳ್ಕೊಂಡು ಅವರಿಗೆ ಗೊತ್ತಾಗಿ ಉಂಟಲ್ಲ ಅವರೇ ನಿಮ್ಮನ್ನು ಪುನಃ ಹುಡುಕಿಕೊಂಡು ಬಂದು ಮಾತಾಡುವ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಉಂಟಲ್ಲ ಬೆಂಕಿಯ ಕನಸು ಬೀಳಬಾರ್ದು, ಬೆಂಕಿ ನಂದಿಸುವ ಕನಸು ಬಿದ್ದರೆ ತುಂಬಾ ಒಳ್ಳೆಯದು. ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಕನಸು ಬಿದ್ದರೆ ಯಾರ ಹತ್ರನೂ ಕೂಡ ಹಂಚ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.